Hey guys, welcome back to another vlog. This is Rakshit here. How are you doing? Ellaru hegidira? So the plan is to go for a very small single day ride. One 500 kilometers ride probably is what I'm thinking. So Sanket is there. Ready maga? So we'll also pick one more guy called Abhi, whom you would have seen from Chota Ladakh series. So we'll pick him, and then typical Hassan road, adu idu same roads, and it's been some time I've got the KDM out, so I don't think I'll be able to take out any motorcycle for next 2 or 3 months. I will tell you why going forward, but for now we will leave. Man, feels so nice to be back on motorcycle, man. See, the problem with me is, right, the moment I take off the motorcycle, it's gonna be very long distance itself. I don't ride for shorter ones. ನಿಂದಿಲ್ವಾ ತಗೊಂಬೋಗು ಎಬ್ಸೋಗು ಅಷ್ಟು ಹೆಲ್ಮೆಟ್ ಇಲ್ದು ಹೆಂಗೆ ಬರ್ತೀಯಾ? ಸೊ ಇವನೇ ನೋಡಿ ಭೂಪ, ಹೆಲ್ಮೆಟ್ ಹಾಕೊಂಬರೋ ಅಂದರೆ ಮಾಡಿರೋ ಹೆಲ್ಮೆಟ್ ಹಾಕೊಂಬಂದು ಒಂದು ಸ್ಕೂಟಿಲಿ ಹೋಗೋ ಥರ ಪೈಲ್ವಾನ್. ನಾಯಿ ಬೈತಾ ಇದೆ. ಸಂಕೇತ್ ಒಂದು ರೌಂಡ್ 5. ಅಭಿ ಬ್ಯಾಕ್ ಕೂಸ್ಟ್ ಇವತ್ತು ನೋಡು. ಹೇಯ್ ವೆಯ್ಟ್ ಆ್ಯಂಡ್ ವಾಚ್ ಬ್ರೋ. 250 ಕಿಲೋಮೀಟರ್ಸ್ ಒಂದು ಸೈಡು. ಸೊ ಹೊಡಕತ್ತೀವಿ ಇವಾಗ. ನಾಯಿಗಳು ಹಾಕ್ಕೊಂಡ್ರೆ ಏನು ಮಾಡೋಕ್ಕಾಗೋಲ್ಲ. ಈ ಹೆಲ್ಮೆಟ್ ಹಾಕೋ ತುಂಬ ಟೈಟ್ ಅನ್ಸೋದು. ಒಳಗಡೆ ಚೆನ್ನಾಗಿನ್ನ ಎಲ್ಲ ಹಾಕ್ಬಿಟ್ಟು ಆದಷ್ಟು ಬೇಗ ಚೇಂಜ್ ಮಾಡಬೇಕು. ಸೊ ನೋಡೋಣ. ಸೊ ಇವಾಗ ಆನ್ ದ ವೇ ಹೋಗ್ತೀನಿ. ಅಲ್ಲಿ ನೆಲಮಂಗಲ ಎಂಟ್ರೆನ್ಸ್ ಟೋಲಲ್ಲಿ ಬಿಸ್ಲೆ ಘಾಟ್ ಹೋಗ್ತಾ ಇರೋದು 5:30 in the morning. ಸೊ ಇಬ್ಬರೇ ಇರೋದ್ರಿಂದ ವಿ ಕ್ಯಾನ್ ಕೀಪ್ ಅಪ್ ದ ಪೇಸ್ ಟು ಅನ್ ಎಕ್ಸ್ಟೆಂಟ್. ಅಷ್ಟೊಂದು ತೊಂದರೆ ಆಗೋಲ್ಲ, ಬಟ್ ಹೇಳೋಕ್ಕೆ ಆಗೋಲ್ಲ. 6 hour ಆಗಿದ್ದಿದ್ರೆ ತೊಗೊಂಡೋಗ್ಬೇಕಂತಲೇ ಇದ್ದೆ ಫಸ್ಟ್ ನಾನು, ಬಟ್ ನಂತರ ಯಾಗ್ರು ಅಂದ್ಬಿಟ್ಟು ಸುಮ್ಮನೆ ಆದೆ. ಸಿಗ್ತೀನಿ ಪೆಟ್ರೋಲ್ ಬಂಕ್ ಹತ್ರ, ಸ್ವಲ್ಪ ಓಡಿಸೋಣ ಗಾಡಿ. ಸೊ ಆಲ್ಮೋಸ್ಟ್ ನೆಲಮಂಗಲ ಬಂದೆ. ನಮ್ಮ ಹುಡುಗರಿಂದ ಒಳ್ಳೆ ಟೈಲಿಂಗ್ ಕೊಟ್ಟರು ಗುರು, ಸೀರಿಯಸ್ಲಿ ಗುಡ್ ಪೇಸ್ ಬಾಯ್ಸ್. ಕಿಬಿಡ ಫ್ಯೂಚರ್ ರೈಡರ್ಸ್. 100 ಕಮ್ಮಿ ಬಂದೇ ಇಲ್ಲ ನಾನು. ಸೊ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕು ಓಡೋದು. ಯಾವುದೋ ಒಂದು GS ನೋಡಿದೆ ಬರ್ಬೇಕಾದ್ರು. ಹೆಂಗಿದೆ ಗುರು ಲೈಟ್ ಅದು. ರೋಡ್ ಫುಲ್ ಈ ಎಡ್ಜಿಂದ ಆ ಎಡ್ಜ್ ಇದೆ. ನಾನೊಂದು ಅರ್ಧ ಕಿಲೋಮೀಟ್ರ್ ಹಿಂದೆ ನನಗೆ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಗೊತ್ತಾ ಲೈಟು. ಬಟ್ ಇನ್ನೊಂದು ಆ ಥರ ಲೈಟ್ಸಿಗೆ ಡಿಪೆಂಡ್ ಆಗಿಬಿಟ್ರೆ ಕಷ್ಟ ಆ್ಯಕ್ಚುಲಿ ನಾರ್ಮಲ್ ಬೈಕೆಲ್ಲ ಓಡಿಸೋದು. ಮೋಸ್ಟ್ಲಿ ನಾನು ಅಡ್ವೆಂಚರ್ ಟೂರ್ ಯಾವ್ದಾದ್ರು ಎತ್ಕೊತೀನಿ ಗಾಡಿ ಚೆನ್ನಾಗಿರೋದು. ನೋಡೋಣ, ಇಟ್ಸ್ ಜಸ್ಟ್ ಮ್ಯಾಟ್ರ್ ಆಫ್ ಟೈಮ್. ನೆಕ್ಸ್ಟ್ ಇಯರ್ ಒಂದು 6 ತಿಂಗಳು 7 ತಿಂಗಳು ಅಲ್ಲ ಆದಮೇಲೆ ನೋಡಬೇಕು. ಯಾಕೆಂದ್ರೆ ಹಿಂಗೆ ಇದ್ರೆ ಆಗಲ್ಲ, ಜೀವನ ಟ್ರಾವೆಲ್ ಮಾಡಬೇಕು. ನನಗೆ ಅದೇ ಖುಷಿ ಕೊಡೋದು, ಅದೊಂದೇ ಖುಷಿ ನನಗಿರೋದು ಸದ್ಯಕ್ಕೆ ಲೈಫಲ್ಲಿ. ಸೊ ಆಬ್ವಿಯಸ್ಲಿ ಮಾಡಬೇಕು. ಸೊ ಯೂಶ್ವಲಿ ಇಲ್ಲೇ ಪೆಟ್ರೋಲ್ ಹಾಕ್ಸೋದು ನೋಡ್ಕೊಂಡಿರ್ತೀರ, ಬೇಜಾನ್ ಸಲ ಹಾಕ್ಸಿದ್ದೀನಿ. ಏನಾದರೂ ಇವನಿಗೆ 1.5 ಲಕ್ಷ ಬಿಸ್ನೆಸ್ ಕೊಟ್ಟಿರ್ತೀವಿ ಇಲ್ಲಿವರೆಗೂ ನಾವೆಲ್ಲ. ಅಟ್ಲೀಸ್ಟ್ ನಾನು ಒಬ್ಬನೇ, ಬೇರೆಯವ್ರದ್ದೆಲ್ಲ ನಮ್ಮ ಹುಡುಗರದ್ದು ಗ್ರೂಪ್ದೆಲ್ಲ ಸೇರಿಸಿದ್ರೆ ಬೇಜಾನ್ ಇರುತ್ತೀನಿ. ಓಪನ್ ಆಗೋಯ್ತಾ ಇಲ್ವೋ ಗೊತ್ತಿಲ್ಲ. 6 ಗಂಟೆ ಓಪನ್ ಆಗಿರಬಹುದು. ಓಪನ್ ಆಗಿದೆ. ಸೊ 2 ಗಾಡಿಗೂ ಫುಲ್ ಟ್ಯಾಂಕ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಹಾಫ್ ವೇ ಬರೋವರೆಗೂ ಟೆನ್ಷನ್ ಇರೋಲ್ಲ. ಫುಲ್ ಟ್ಯಾಂಕ್ ಹಾಂ ನಾರ್ಮಲ್. ಅದು ಬ್ರಿಮ್ ಇದೆ, ಮೇಲೆ ಬಂದ್ಬಿಡ್ತೇನೆ ನಿಧಾನಕ್ಕೆ ಮಾಡಿ. ಹೇಯ್ ಅದು ನಿಧಾನ ಅಂತ ಹೇಳಿದೆ ತಾನೇ ಗುರು. ಹೇಯ್ ಹೇಳಿದ್ದು ಕೇಳೋದೇ ಇಲ್ಲಪ್ಪ ಪೆಟ್ರೋಲ್ ಬಂಕವ್ರು ನೀವು. ಅಭಿ ನೋಟ್ಸ್ ಮಾಡ್ಕೊ. 1050 ನನಗಾಯ್ತು, ಆಮೇಲೆ ಕೊಡು ಒಂದೇ ಸಲ ಪರವಾಗಿಲ್ಲ. 1050 ನಂದಾಗಿದ್ದು. 1050 ಅನ್ನು ಹಾಕ್ಸ್ಕೊಂಡೆ. ಫ್ಯೂಯಲು 430 ರೇಂಜು. ನನಗೆ ಇದೆಲ್ಲ ನೋಡೋಕ್ಕೆಲ್ಲ ಪುರ್ಸೋತಿಲ್ಲ ಇವಾಗ. ಏನು ನೋಡೋಕ್ಕೆ ಅಂದರೆ ರೇಂಜ್ ಹಾಕೋದು, ಟ್ರಿಪ್ ಹಾಕೋದು ಎಲ್ಲ ವೇಸ್ಟು. ಏನಾದರೂ ಪೆಟ್ರೋಲ್ ಹಾಕ್ಸ್ಲೇಬೇಕು, ಏನಾದರೂ ಡೀಸೆಲ್ ಹಾಕ್ಸ್ಲೇಬೇಕು. ಸೊ ಫಾರ್ ಆಬ್ವಿಯಸ್ ರೀಸನ್ಸ್ ಬೇರೆ ಆಪ್ಷನ್ ಇಲ್ಲ.
ಸ್ಪೀಕರ್ ಕರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡಿಲ್ಲ ಸೆನಾದ್ ನಾನು, ಹಿಂಗೆಂಗೋ ಆಡ್ತಾಯಿದೆ ಸೆಡೆ ಥರ. ಸೊ ಇವಾಗ ಬಿಸ್ಲೆ ಘಾಟ್ ಅಂದರೆ ಒಂದು ಹಾಸನ ಹತ್ರ ನಿಲ್ಸೋಣ ಅಂತ ಪ್ಲ್ಯಾನ್ ಇದೆ. ನೋಡುವ ಎಂತೇನು ಅಂತ. ವೆದರ್ ಮಾತ್ರ ಮಸ್ತಾಗಿದೆ ಗುರು. ಸ್ವಲ್ಪ ದೂರ ಓಡಿಸ್ತೀನಿ, ಸುಮ್ಮನೆ ಡಿಸ್ಟ್ರಾಕ್ಷನ್ನು. ಬ್ರೇಕ್ ಸಿಕ್ಕಿದಾಗ ಹೋಗುವ. ಸ್ಟೇ ಟ್ಯೂನ್ ಫಾಕ್ಸ್. 6 ಗಂಟೆ ಟೈಮ್ ಎಕ್ಸಾಕ್ಟಾಗಿ, 6:05, 6:06. ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಮೇಲೆ ಬಂದ್ವಿ. ಹಾಸನ್ ಟೋಲ್ ಅಂದ್ಕೊಳ್ಳಿ. ಬಾಬಾ ಒದ್ದಾಡ್ತಿಯಲ್ಲ ರೋಜ. ಹಾಸನ್ ಟೋಲ್ ಆಲ್ಮೋಸ್ಟ್ 1 ಕಿಲೋಮೀಟ್ರು. ಗುಡ್ ಪೇಸ್. 1 ಅವರಲ್ಲಿ ಬಂದ್ವಿ. 6 ಅವರಲ್ಲಿ ದೇವ್ರಣೆ ಹೆಂಗೆ ಬರ್ತೀನಿ ಅಂದರೆ ಇವಾಗ ಗೊತ್ತಾಗ್ತಾ ಇದೆ. ಓಡಿಸ್ಬೇಕಾದ್ರೆ ಏನೂ ಗೊತ್ತಾಗಲ್ಲ. ಟೈಮ್ ಡಿಫ್ರೆನ್ಸು. ನಾನು 6 o'clock ಹೊರಟ್ರು 7 ಒಳಗೆ ರೀಚ್ ಆಗಿರ್ತೀನಿ. ಇವತ್ತು 5:30 ಬಿಟ್ಟು. ಸೊ ಹಾಫ್ ಆನ್ ಅವರ್ ಬಫರ್ ಆಲ್ಮೋಸ್ಟ್. ಒಳ್ಳೆ ಕತೆ. ಕ್ರೇಜಿ ಅಲ್ಲ. ಟಾಪ್ ಬಾಕ್ಸ್ ಹಂಗೆ ಗರ್ರ್ ಅಂತದ ನೋಡಿರ್ತೀರಾ. ಇಲ್ಲ ಸಲ ಗಾಡಿ ನಿಲ್ಸಿರ್ತೀನಿ ನಾನು. ಒಂದು ಸ್ಮಾಲ್ ಬ್ರೇಕ್ ಹಾಕೋಣ. ಒಂದು ಸ್ಮಾಲ್ ಬ್ರೇಕ್ ತೊಗೋಣ ಅಂದೆ. ಬಿದ್ದೋಯ್ತಾನಿಲ್ಲ ಅಂದ್ರೆ ಅವನು. ನಾವಿಬ್ಬರಿದ್ರೆ ಹೊಟ್ಟೋಗ್ಬೋದು. ನಮಗೆ ಸ್ಟ್ರೈನ್ ಆಗಲ್ಲ, ಅವನಿಗೆ ಸ್ಟ್ರೈನ್ ಆಗುತ್ತಲ್ಲ. ಸೊ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಒಂದು 15 ಮಿನಿಟ್ಸು. ಒಂದು ಸ್ವಲ್ಪ ಬಿಸ್ಕೆಟು ಮತ್ತು ಒಂದು ಸ್ವಲ್ಪ ನೀರು ಕುಡಿದ್ವಿ. ಆಮೇಲೆ ನಾಯಿಗಳಿಗೆ ಒಂದು ಸ್ವಲ್ಪ ಬಿಸ್ಕೆಟ್ಸ್ ಕೊಟ್ವಿ. ಸೊ ಇಷ್ಟಾಯಿತು. ಇವಾಗ 3 hours ತೋರಿಸಿದೆ ಬಿಸ್ಲೆ ಘಾಟಿಲಿಂದ. 3 hours ಅಪ್ರಾಕ್ಸಿಮೇಟ್ಲಿ 150 ಕಿಲೋಮೀಟರ್ಸು. ಅಷ್ಟು ಟೈಮ್ ಆಗೋಲ್ಲ, ಯಾಕೆಂದರೆ ಅಲ್ಲಿ ಸ್ವಲ್ಪ ಹೋಗ್ತಾ ರೋಡ್ ಸ್ವಲ್ಪ ಹಾಳಾಗತ್ತಲ್ಲ. ನಾಟ್ ಸೋ ಗುಡ್ ರೋಡ್ಸ್. ಏನೋ ಸೆಡೆಗಳ ಹೆಂಗೆ ಇತ್ತು ನಮ್ಮ ಸೆನಾ. ಓ ಫುಲ್ ಕೇಳಿಸ್ತಿದೆ. ನಕ್ಕ 53,000 ರೂಪಾಯಿ ಕೊಟ್ಟಿಲ್ವಾ? ಕೇಳಿಸ್ದೇ ಇರುತ್ತಾ? ಹಾರ್ಮೆನ್ ಕ್ಯಾಂಡಿನ್ ಪ್ರಾಡಕ್ಟ್ ನಮ್ಮದು. ಸ್ಪೀಕರ್ಸ್ ಅದೇ ಸೆನೆದು. ಇದಿಲ್ಲ ಅಂದರೆ ಹುಚ್ಚಿಡ್ದು ಬಿಟ್ರೋದು ಗೊತ್ತಾ ಲಡಾಖಲ್ಲಿ. ಬಿದ್ದೋದ್ರೆ ಒಲೆ ಬಿಡಲೆ. ಒಳ್ಳೆ ಮದುವೆ ಹುಡುಗ ರೆಡಿ ಆದಂಗೆ ರೆಡಿ ಆಗ್ತಾನೆ ಮಗ ಅವನಲ್ಲಿ. ಫೋನ್ ಕಟ್ಟಾಗೋಯ್ತು. ಪ್ರೆಸ್ ಆಯ್ತು ಅನ್ಸತ್ತಲ್ಲ ಒಂದು. ಹಾಂ ಇವರೇ ಬುದ್ಧಿವಂತರು. ಅವನು ದೊಡ್ಡ ಬುದ್ಧಿವಂತ. ಗ್ಲೌಸ್ ಹಾಕೊಂಡು ಆಮೇಲೆ ಹೆಲ್ಮೆಟ್ ಹಾಕೊಂತಾನೆ. ಯಾರು ಹೇಳಿ ರೈಡ್ರು ಬಾಬು ನೀನು. ಕಿಸಿಯಾದ ನೋಡಿ ಹೆಂಗೆ ಕಿಸಿದ್ದಾನೆ. ಇವನ್ ಕೈಯೇ ದೊಡ್ದು, ಗ್ಲೌಸೇ ಚಿಕ್ದು. ಹೋಗೋಷ್ಟಲ್ಲಿ ಬಿಡಿಸ್ಕೋತೀರ ಪಕ್ಕ. ಸೊ ಇವಾಗ ಹೊಡ್ತಾ ಇದ್ದೀವಿ. ಸಂಕೇತ್ ಅವರು ರೈಡ್ರು, ಹಿಂದೆ ಸೆಡೆ ಅಭಿ. ನಾನು ಲಾಗ್ ಮಾಡಿದ್ರೆ ಇವಾಗ ನಗು ಬರುತ್ತೆ, ಯಾಕಂದ್ರೆ ಅವ್ರಿಗೂ ಕೇಳಿಸ್ತಾ ಇರುತ್ತೆ ಇವಾಗ ನಾನು ಮಾತಾಡೋದೆಲ್ಲ. ಓಕೆ ಲೆಟ್ಸ್ ರೋಲ್. ಸೊ 150 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ. ಸೊ 3 hours ಹೋಗುವ. ನಾನು 6 hours ಬಂದರೆ ಇಲ್ಲೇ ಶೂಟರ್ನ ಹಾಕೊಂಡು ಹೋಗೋದು ಯೂಶ್ವಲಿ. ಸ್ಟ್ರೈಟ್ ಅಲ್ವೇನೋ. ನೀನೇನ ಕರ್ಕೊಂಬಂದಿರೋದು? ಏನಕ್ಕ ಕರ್ಕೊಂಬಂದಿರೋದು ನಿನ್ನ? ಸ್ಟ್ರೈಟೇ ವಾ. ಸುಮ್ಮನೆ ಹೇಳ್ದೆ, ಇನ್ನೂ ಬೇಜಾನ್ ಮುಂದೆ ಹೋಗ್ಬೇಕು. ಚಂದ್ರಾಯಪತ್ನಾಡು ಡಿವಿಯೇಷನ್. ಸ್ವಲ್ಪ ಬೇಸ್ ಕೀಪ್ ಅಪ್ ಮಾಡಿ ಸಂಕೇತ. ಹಿಂಗೆ ಲೆಫ್ಟ್ ಅವರೇ ಬೆಳ್ಳೂರು ಕ್ರಾಸ್ ನೋಡು. ನೀನು ಲೆಫ್ಟ್ಗೆ ಒಂದು ಕ್ರಾಸ್ ಹೋಗುತ್ತೆ ಗೊತ್ತಾ? ನೀನು ಲೆಫ್ಟ್ ಒಂದು ಕ್ರಾಸ್ ಹೋಯ್ತು ನೋಡು, ಅದೇ ಬೆಳ್ಳೂರು ಕ್ರಾಸು.